ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾರೆ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಏನಪ್ಪ ಅಂತ ಹೇಳಿದ್ರೆ KSRTCದು ಕೇಳ್ತಾ ಇದ್ದೀರಿ ಸುಮಾರು ಜನ. ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಏನಪ್ಪ ಅಂತ ಹೇಳಿದ್ರೆ ಮೊದಲು KSRTC ಬುಡಕ್ಕೆ ಮೊದಲಿಗೆ ಡಾಕ್ಯುಮೆಂಟ್ಸ್ ವೆರಿಫೈ ನಡೀತದೆ. ಅದು ಬೆಂಗಳೂರು ಏನು ಈ ಸೆಂಟ್ರ್ ಐತೆ ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫೈ ಕರೀತಾರೆ. ಆ ನಂತರ ನಿಮಗೆ ಡ್ರೈವಿಂಗ್ ಟೆಸ್ಟನ್ನು ತಗೋತಾರೆ. ಅದರ ಸೆಲೆಕ್ಷನ್ ಆಗಿ ಡಾಕ್ಯುಮೆಂಟ್ಸ್ ವೆರಿಫೈ ಆದ ನಂತರ ನೀವು ತಗೋತಾರೆ. ಸದ್ಯದಲ್ಲಿ ಪ್ರೋಸೆಸ್ಸಲ್ಲದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಹಂಗಾಗಿ KSRTC ಸಿಬ್ಬಂದಿಗಳು ಏನೋ ಅಪ್ಲಿಕೇಶನ್ ಹಾಕಿರೋರು ನಿಮ್ಮ ದಾಖಲಾತಿಗಳನ್ನ ಸರಿ ಮಾಡ್ಕೊಂಡು ಯಾವ್ದು ಕರೆಕ್ಟಾಗಿ ಕೊಟ್ಟಿದ್ದೀರಿ ಏನು ಅಂತ ಒಂದ್ಸಲಿ ಪರಿಶೀಲನೆ ಮಾಡ್ಕೊಂಡು ನೀವು ಬುಡಗಂಟೆ ವೆಯ್ಟ್ ಮಾಡಬೇಕು. ನನಗೆ ಗೊತ್ತಿ ಈಗ ಇನ್ಫಾರ್ಮೇಷನ್ ಸಿಕ್ಕಿರೋ ಪ್ರಕಾರ ಸದ್ಯದಲ್ಲಿ ಪ್ರೋಸೆಸಿಂಗಲ್ಲೇ ಐತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಯಾವಾಗ ಜಾರಿ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಅವ್ರು ಹೇಳಿರೋದ್ರ ಪ್ರಕಾರ ಏನು ಡಾಕ್ಯುಮೆಂಟ್ಸ್ ವೆರಿಫೈ ಬೆಂಗಳೂರಲ್ಲಿ ನಡೀತದೆ ಅಂತ ಹೇಳಿದರೆ, ಜೊತೆಗೆ ಡ್ರೈವಿಂಗ್ ಟೆಸ್ಟು ಎಲ್ಲಿ ಅಂತ ಮೆನ್ಷನ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ವೆರಿಫೈಗಳ್ದು ದಾಖಲಾತಿಗಳನ್ನ ನೀವು ಸರ್ ಮಾಡ್ಕೊಂಡು ಅದು ಕರೆಕ್ಟಾಗಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾವ ದಾಖಲಾತಿಗಳು ಕೊಟ್ಟಿದ್ದೀರಿ, ಅಪ್ಲಿಕೇಶನ್ ಏನಾಗಿದ್ದವು ಎಲ್ಲನೂ ಒಂದು ಸ್ವಲ್ಪ ಪರಿಶೀಲನೆ ಮಾಡ್ಕೊಂಡು ನೀವು ಇಟ್ಕೊಂಡ್ರೆ ಭಾಳ ಅನುಕೂಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿನ್ನೆ ಹೇಳಿದೆ 5 ಕಾಪಿ ಜೆರಾಕ್ಸು ಏನಕ್ಕೆ ಯೂಸ್ ಮಾಡಬೇಕು, ಏನಕ್ಕೆ ಹೆಂಗೆ ಅಂತ ಸುಮಾರು ಜನಕ್ಕೆ ಕಾಲ್ ಮಾಡಿರೋರಿಗೆ, ಮೆಸೇಜ್ ಮಾಡಿರೋರಿಗೆ ನಾನು ಹೇಳಿದ್ದೀನಿ. ದಯಮಾಡಿ ಅದನ್ನು ಗೊತ್ತಿರೋರು ನಿಮ್ಮ ಫ್ರೆಂಡ್ಗಳಿಗಿರೋರು ಯಾರು ಇದ್ದರೆ ಅವ್ರಿಗೂ ತಿಳಿಸಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಜೊತೆಗೆ ಗೊತ್ತಿರೋರಿಗೆ ಅವ್ರ ಮಾಹಿತಿ ಕೊಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಧನ್ಯವಾದ.